ಹಾಸನದ ಶಿರಾಡಿ ಘಾಟ್ ರಸ್ತೆಯಲ್ಲಿ ಗುಡ್ಡ ಕುಸಿತ ಪ್ರಕರಣದ ಅಪ್ಡೇಟ್ಸ್ ಇದು. ಮಣ್ಣು ತೆರವು ಮಾಡಿದ ಬೆನ್ನಲ್ಲೇ ಭಾರೀ ಭೂ ಕುಸಿತ ಆಗಿದೆ. ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಬಳಿ ಮತ್ತೆ ಗುಡ್ಡ ಕುಸಿತ ಆಗಿದೆ. ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಆತಂಕ ಮನೆ ಮಾಡಿದೆ. ನಿನ್ನೆ ರಾತ್ರಿ ಭೂ ಕುಸಿತ, ರಾತ್ರಿ ಇಡೀ ಕಾರ್ಯಾಚರಣೆಯಾಗಿದೆ. ಮಣ್ಣಿನ ಅಡಿಯಲ್ಲಿ ಸಿಲುಕಿದ್ದ ಕಂಟೈನರ್, ಕಾರ್ ಮತ್ತು ಟ್ಯಾಂಕರ್ಗಳನ್ನು ತೆರವು ಮಾಡಲಾಗಿದೆ. ಮತ್ತೊಂದು ಕಂಟೈನರ್ ತೆರವು ಮಾಡೋದಕ್ಕೆ ಈಗ ಕಾರ್ಯಾಚರಣೆ ಮುಂದುವರೆದಿದೆ. ತಾತ್ಕಾಲಿಕವಾಗಿ ಮಣ್ಣು ತೆರವುಗೊಳಿಸಿ ಸಂಚಾರಕ್ಕೆ ಅವಕಾಶವನ್ನ ಮುಕ್ತ ಮಾಡುವಂತಹ ಕೆಲಸ ಅಲ್ಲಿ ಆಗ್ತಾ ಇದೆ. ಶಿರಾಡಿ ಘಾಟ್ನಲ್ಲೂ ಕೂಡ ಈ ಗುಡ್ಡ ಕುಸಿತ ಆಗಿದೆ. ಅದೃಷ್ಟವಶಾತ್ ಅಲ್ಲಿ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಗುಡ್ಡ ಕುಸಿತ ಇದ್ದಂತೆ ಅಲ್ಲಿ ಆ ಲಾರಿ ಚಾಲಕರು, ಕಂಟೈನರ್ ಚಾಲಕರು, ಕಾರ್ ಚಾಲಕರು ಎಲ್ಲರೂ ಕೂಡ ಸೇಫ್ ಪ್ಲೇಸಿಗೆ ಓಡ್ ಬಂದ್ಬಿಟ್ಟಿದ್ದಾರೆ. ಆದರೆ ಸದ್ಯಕ್ಕೆ ಅಲ್ಲಿ ಸಂಚಾರ ಸ್ಥಗಿತಗೊಂಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಿಲೋಮೀಟರ್ ಗಟ್ಟಲೆ ಟ್ಯಾಂಕರ್, ಕಂಟೈನರ್, ಲಾರಿಗಳು ನಿಂತ್ಕೊಂಡಿದ್ದಾವೆ. ಸೊ ಅವರು ಮುಂದೆ ಹೋಗೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಸೊ ಇಂಥದ್ರಲ್ಲಿ ನಿನ್ನೆ ರಾತ್ರಿ ಮತ್ತೆ ಅಲ್ಲಿ ಭೂ ಕುಸಿತ ಆಗಿದೆಯಂತೆ. ರಾತ್ರಿ ಇಡೀ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಮತ್ತೆ ಗುಡ್ಡ ಕುಸಿಯುವ ಭೀತಿ ಸದ್ಯಕ್ಕೆ ಎದುರಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.